ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಇದೇ ನವೆಂಬರ್ 22-23ರಂದು ಕಲಾಕಾರ್ ಈವೆಂಟ್ಸ್ ವತಿಯಿಂದ ಶಿರಾನಗರದಲ್ಲಿ ಕಿರು ಚಿತ್ರೋತ್ಸವ ಪ್ರದರ್ಶನಗಳು ಹಾಗೂ ಚಿತ್ರೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಆಸಕ್ತರು ಈ ಕೂಡಲೇ ಕಲಾಕಾರ್ ಈವೆಂಟ್ಸನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಬಂಗಾರದ ಮನುಷ್ಯ ಚಲನಚಿತ್ರ ಖ್ಯಾತ ನಿರ್ದೇಶಕರಾದ ದಿವಂಗತ ತರೂರು ಸಿದ್ದಲಿಂಗಯ್ಯನವರ ಸ್ಮರಣಾರ್ಥ ಶಿರಾ ಸಾಂಸ್ಕೃತಿಕ ಸ್ಯಾಂಡಲ್ವುಡ್ ಕಿರು ಚಿತ್ರೋತ್ಸವ ಸಿನಿಮಾ ತೇರು ಇದರ ಒಂದು ನೇತೃತ್ವವನ್ನು ನಮ್ಮ ಕಲಾಕಾರ್ ಹುಲಿಕುಂಟೆಯವರು ವಹಿಸ್ಕೊಂಡಿದ್ದಾರೆ. ದಿನಾಂಕ 22-23 ನವೆಂಬರ್ 25 ಶನಿವಾರ ಮತ್ತು ಭಾನುವಾರ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರಿಗೆ ಎಲ್ಲರೂ ತನು ಮನ ಧನದೊಂದಿಗೆ ಪ್ರೋತ್ಸಾಹಿಸಿ ನಾವೆಲ್ಲರೂ ಸಹಕಾರ ನೀಡಿ ಅಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಕರೋಕೆ ಗೀತ ಗಾಯನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಹಾಗೂ ನಾಡಿನ ಹೆಸರಾಂತ ಸಾಹಿತಿಗಳು, ಕಲಾವಿದರು ಹಾಗೂ ಚಲನಚಿತ್ರ ನಟರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಾವು ಶುಭ ಕೋರೋಣ. ಅಂದು ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಲಾಕಾರ್ ಹುಲಿಕುಂಟೆಯವರಿಗೆ ಒಂದು ಉತ್ತೇಜನ ಹಾಗೂ ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ, ನಾನು ಈ ಮಾಧ್ಯಮದ ಮೂಲಕ ನಮ್ಮ ಹಿರಿಯ ಕಲಾವಿದರಾದ ತಿಪ್ಪೇಸ್ವಾಮಿ ಸರ್ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯಶೋದಮ್ಮ ದೇವರಾಜ್ ಅವರು ಹಾಗೂ ಕಲಾಕಾರ್ ಹುಲಿಕುಂಟೆಯವರು, ನಮ್ಮ ಹೇಮರಾಜ್ರವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಶಿರಾ ಬಸವರಾಜ್ರವರು ಮತ್ತು ಅನೇಕ ಸ್ನೇಹಿತರು ಇವತ್ತು ಒಂದು ಪ್ರೋತ್ಸಾಹ ನೀಡ್ತಿದ್ದೀರ. ನಾವು ಅವರಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ಮಿತ್ರರಿಗೂ, ಸ್ನೇಹಿತರಿಗೂ ಹಾಗೂ ಮಾಧ್ಯಮದ ನನ್ನ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕಲಾಕಾರ್ ಈವೆಂಟ್ಸ್ ರಂಜನೆ ಚಿಂತನೆ ವೇದಿಕೆ ಕಲ್ಪಿಸುವ ಕಲಾಕಾರರೊಂದಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇನಪ್ಪ ಅಂದರೆ ಶ್ರೀ ಸಿದ್ದಲಿಂಗಯ್ಯ ಅವರ ಸ್ಮರಣಾರ್ಥಕ ಖ್ಯಾತ ಚಿತ್ರ ನಿರ್ದೇಶಕರಾದಂಥ ಬಂಗಾರದ ಮನುಷ್ಯ, ಭೂತಯ್ಯನ ಹಿಟ್ಟು ಸಿನಿಮಾ ಕೊಟ್ಟಂಥ ನಿರ್ದೇಶಕರು ಅವರ ಸವಿ ನೆನಪಿಗಾಗೋಸ್ಕರ ಶಿರಾದಲ್ಲಿ ಶಿರಾ ಸ್ಯಾಂಡಲ್ವುಡ್ ಕಿರು ಚಿತ್ರೋತ್ಸವವನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಕಲಾಕಾರ ಹುಲಿಕುಂಟೆ. ಅದರಲ್ಲಿ ಎಲ್ಲರೂ ಗೀತ ಕಾರ್ಯಕ್ರಮದವರು ಇರ್ಬೋದು, ಭಾಗವಹಿಸಿ ಹಾಡುಗಳು ಹೇಳ್ಬೋದು. ಅವರು ವೈಯಕ್ತಿಕವಾಗಿ ಒಳ್ಳೊಳ್ಳೆ ಹಾಡುಗಳು ಆಯ್ಕೆ ಮಾಡಿಕೊಂಡು ಹಾಗೆ ಮನೋರಂಜನೆ ಮಾಡಬೇಕಾಗ್ತಿದೆ. ಮತ್ತು ಕೆಲವು ಚಿತ್ರ ನಟರು ಬರ್ತಾ ಇದ್ದಾರೆ. ಗೋನಸ್ವಾಮಿ ಇದ್ದಾರೆ, ರಾಮಗೌಡ ಇದ್ದಾರೆ, ಸರೋವರು ಬರ್ತಿದ್ದಾರೆ, ಸುಮಾರು ಇನ್ನಿಸ್ ಕೃಷ್ಣರು ಬರ್ತಾ ಇದ್ದಾರೆ, ಹಾಸ್ಯ ಕಲಾವಿದರು. ಅವರ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸ್ತಾರೆ. ಅದು ನಾವು ಕಲಾಕಾರರು ಭಾಳ ಕಷ್ಟಪಟ್ಟು ಈ ಚಿತ್ರೋತ್ಸವ ನಡೆಸ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಧನ ಸಹಾಯ ಮತ್ತು ಸಹಕಾರ ಕೊಡಬೇಕಾಗ್ತದೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದವರು ತುಂಬಾ ಚೆನ್ನಾಗಿ ಮಾಡಿ, ಆಲ್ರೆಡಿ ಒಂದು ತುಮಕೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು, ಅದು ಯಶಸ್ವಿಯಾಗಿತ್ತು ಅಂತ. ಇದು 2ನೇ ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ವೇದಿಕೆ ಕೊಟ್ಟಿದ್ದಾರೆ ನಮಗೆ. ಕೆಲವರಿಗೆ ಈ ಗೀತ ಗಾಯನ ಕಾರ್ಯಕ್ರಮದಾಗ ಭಾಗವಹಿಸೋಕ್ಕೆ ಭಾಳ ಇಷ್ಟವಾದ ಒಂದು ಕಾರ್ಯಕ್ರಮ. ಇದನ್ನು ಸದುಪಯೋಗ ಮಾಡಿಸ್ಬೇಕಾದ್ರೆ ಶಿರಾ ತಾಲೂಕಿನ ಎಲ್ಲ ಒಂದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಇದನ್ನು ಆಯೋಜನೆ ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.